24th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. 2 students A and B together have 25 marbles. ಓಕೆ, ಸೊ ಈಗ ನಾನೇನ್ ಬರಿತೀನಿ ನೋಡ್ರಿ. ಓಕೆ, ನಂಬರ್ ಆಫ್ marbles A have plus number of marbles B have is equal to 25. ಓಕೆ, ಟುಗೆದರ್ ಅಂದ್ರೆ ಏನು, ಇವ್ರಿಬ್ಬರು ಮಾರ್ಬಲ್ ಸೇರಿದ್ರೆ 25 ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಈಗೇನ್ ಮಾಡ್ರಿ, ನೀವು ಇವ್ರಿಬ್ರಲ್ಲಿ ಯಾರನ್ನ ಒಬ್ಬರನ್ನ ಎಕ್ಸ್ ಅಂತ ತಗೊಳ್ರಿ. ಓಕೆ, ನಾನೇನ್ ಮಾಡ್ತೀನಿ, ಓಕೆ, ಲೆಟ್ ದ ನಂಬರ್ ಆಫ್ ಮಾರ್ಬಲ್ಸ್ ಎ ಹ್ಯಾವ್ ಬಂದ್ಬಿಟ್ಟು ಎಕ್ಸ್ ಅಂತ ತಗೊಂತೀನಿ. ಓಕೆ, ಐದರ್ ಇದನ್ನಾದ್ರೆ ಎಕ್ಸ್ ತಗೊಳ್ರಿ, ಇಲ್ಲ ಇದನ್ನಾದ್ರೆ ಎಕ್ಸ್ ತಗೊಳ್ರಿ. ನಾನೇನ್ ಮಾಡಿದೆ, ನಂಬರ್ ಆಫ್ ಮಾರ್ಬಲ್ಸ್ ಎ ಹ್ಯಾವ್ ಬಂದ್ಬಿಟ್ಟು ಎಕ್ಸ್ ತಗೊಂಡೆ. ಅವಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ನಂಬರ್ ಆಫ್ ಮಾರ್ಬಲ್ಸ್ ಎ ಹ್ಯಾವ್ ನ ಇದ್ದಲ್ಲಿ ಏನ್ ಬರಿಬಹುದು, ಎಕ್ಸ್ ಬರಿಬಹುದು, ಪ್ಲಸ್ ನಂಬರ್ ಆಫ್ ಮಾರ್ಬಲ್ಸ್ ಬಿ ಹ್ಯಾವ್ ಇಸ್ ಈಕ್ವಲ್ ಟು ಏನು 25 ಆಯ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ ನಂಬರ್ ಆಫ್ ಮಾರ್ಬಲ್ಸ್ ಬಿ ಹ್ಯಾವ್ ಇಸ್ ಈಕ್ವಲ್ ಟು ಏನಾಗುತ್ತೆ 25. ಓಕೆ, ಈ ಪ್ಲಸ್ ಎಕ್ಸ್ ಇರೋದ ಈ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಯ್ತು. ಓಕೆ, ಸೊ ಮಾರ್ಬಲ್ಸ್ ಎ ಹ್ಯಾವ್ ಬಂದ್ಬಿಟ್ಟು ಎಕ್ಸ್, ಮಾರ್ಬಲ್ಸ್ ಬಿ ಹ್ಯಾವ್ ಬಂದ್ಬಿಟ್ಟು 25 ಮೈನಸ್ ಎಕ್ಸ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳಿದಾರೆ, ಈಚ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ಸ್. ಓಕೆ, ಸೊ ಈಗ ಏನ್ ಮಾಡಿದಾರೆ, ಅವ್ರ ಇಬ್ರು 5 ಮಾರ್ಬಲ್ಸ್ ಕಳ್ಕೊಂಡ್ರು. ಓಕೆ, ಈಗ ಬರಿತೀನಿ, ಈಚ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ಸ್. ಓಕೆ, ಅವಾಗ ಏನಾಗುತ್ತೆ, ನಂಬರ್ ಆಫ್ ಮಾರ್ಬಲ್ಸ್ ಎ ಹ್ಯಾವ್ ನೌ. ಓಕೆ, ಸೊ ಮೊದ್ಲು ಎಷ್ಟಿತ್ತು, ಎ ಬಂದ್ಬಿಟ್ಟು ಎಷ್ಟಿತ್ತು, ನಂಬರ್ ಆಫ್ ಮಾರ್ಬಲ್ಸ್ ಎ ಹ್ಯಾವ್ ಬಂದ್ಬಿಟ್ಟು ಎಕ್ಸ್ ಇತ್ತು. ಇವಾಗ 5 ಕಳ್ಕೊಂಡಿದ್ದಾನ ಅಂತಂದ್ರೆ ಸೊ -5 ಮಾಡ್ಬೇಕು. ಮೊದ್ಲು ಎಕ್ಸ್ ಇತ್ತು, ಓಕೆ, ಅದ್ರಲ್ಲಿ 5 ಮೈನಸ್ ಮಾಡ್ಬೇಕು. ಅದೇ ರೀತಿ ನಂಬರ್ ಆಫ್ ಮಾರ್ಬಲ್ಸ್, ಓಕೆ, ಸೊ ನಂಬರ್ ಆಫ್ ಮಾರ್ಬಲ್ಸ್ ಬಿ ಹ್ಯಾವ್ ನೌ. ಓಕೆ, ಈಗ 5 ಮಾರ್ಬಲ್ ಕಳ್ಕೊಂಡ್ಮೇಲೆ ಎಷ್ಟಿರುತ್ತೆ ನೋಡ್ರಿ. ಮೊದ್ಲು ಎಷ್ಟಿತ್ತು, ಓಕೆ, ಮೊದ್ಲು ನೀವು ನೋಡಿದ್ರೆ ನಂಬರ್ ಆಫ್ ಮಾರ್ಬಲ್ಸ್ ಬಿ ಹ್ಯಾವ್ ಬಂದ್ಬಿಟ್ಟು 25 ಮೈನಸ್ ಎಕ್ಸ್ ಇತ್ತು. ಓಕೆ, ಸೊ ಎಷ್ಟಿತ್ತು 25 ಮೈನಸ್ ಎಕ್ಸ್ ಇತ್ತು. ಇವಾಗ 5 ಕಳ್ಕೊಂಡ, ಸೊ -5 ಮಾಡ್ಬೇಕು. ಅವಾಗ ಏನಾಗುತ್ತೆ, 25 ಅಲ್ಲಿ 5 ಹೋದ್ರೆ 20 ಆಗುತ್ತೆ, 20 ಮೈನಸ್ ಎಕ್ಸ್ ಆಯ್ತು. ಓಕೆ, ಸೊ ಇವಾಗ 5 ಮಾರ್ಬಲ್ ಕಳ್ಕೊಂಡ್ಮೇಲೆ, ಓಕೆ, ಎ ಮಾರ್ಬಲ್ಸ್ ಎಷ್ಟಿದಾವ ಅಂದ್ರೆ x-5, ಬಿ ಮಾರ್ಬಲ್ಸ್ ಎಷ್ಟಿದಾವ ಅಂದ್ರೆ 20 ಮೈನಸ್ ಎಕ್ಸ್. ಓಕೆ, ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದೋಣ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ ನೋಡ್ರಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ದ ಮಾರ್ಬಲ್ಸ್ ದೇ ಹ್ಯಾವ್ ನೌ ಈಸ್ 50. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ. ಓಕೆ, ಅವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಂತೆ, 50 ಬರ್ತಿದೆ. ಓಕೆ, ಸೊ ಅಂದ್ರೆ ನಥಿಂಗ್ ಬಟ್ ಏನು, ಈ ಎ ಮಾರ್ಬಲ್ಸ್ ಮತ್ತೆ ಬಿ ಮಾರ್ಬಲ್ಸ್ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ x-5 ಇಂಟು 20 ಮೈನಸ್ ಎಕ್ಸ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 50 ಬರುತ್ತಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಈಕ್ವೇಶನ್. ಈಗ ಏನ್ ಕೇಳ್ತಾ ಇದ್ದಾನೆ ಅವನು, ಫಾರ್ಮ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಟು ಫೈಂಡ್ ನಂಬರ್ ಆಫ್ ಮಾರ್ಬಲ್ಸ್ ದೇ ಹ್ಯಾಡ್. ಓಕೆ, ಸೊ ನಾವು ಇವಾಗ ಏನು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಮಾಡ್ಬೇಕು, ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ. ಓಕೆ, ಸೊ ಈಗ ಏನ್ ಮಾಡೋಣ, ಫಸ್ಟ್ ಇದನ್ನ ಈಕ್ವೇಶನ್ ನೋಡ್ರಿ, ಏನ್ ಕೊಟ್ಟಿರೋದು, x-5 ಇಂಟು 20 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 50. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ ನೋಡ್ರಿ, ಇದನ್ನ ಎಕ್ಸ್ ಇಂಟು 20 ಏನು 20x ಆಗುತ್ತೆ. ಆಮೇಲೆ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಆಮೇಲೆ ಈ ನಂಬರ್ ತಗೊಳ್ರಿ, ಇದರಿಂದ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 25 ಎಷ್ಟು 100. ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು ಎಕ್ಸ್ 5x ಇಸ್ ಈಕ್ವಲ್ ಟು 50. ಓಕೆ, ಈಗ ಏನಾಗುತ್ತೆ ನೋಡ್ರಿ, 20x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 100 ಪ್ಲಸ್ 5x, ಈ ಪ್ಲಸ್ 50 ಕಡೆ ಬಂದ್ರೆ -50 ಈಕ್ವಲ್ ಟು 0. ಓಕೆ, ಈಗ ನೀವು ನೋಡ್ರಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಬರಿತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್, ಆಮೇಲೆ 20x ಪ್ಲಸ್ 5x ಏನಾಗುತ್ತೆ, 20x ಪ್ಲಸ್ 5x 25x ಆಗುತ್ತೆ. ಆಮೇಲೆ ನೀವು ನೋಡಿದ್ರೆ -100 -50 ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು.
100 ಪ್ಲಸ್ 50 150 ಈಕ್ವಲ್ ಟು 0. ಓಕೆ, ಆಮೇಲೆ ನಮ್ಗೆ ಏನ್ ಗೊತ್ತು, ಫಸ್ಟ್ ಟರ್ಮ್ ಮೈನಸ್ ಇರಬಾರ್ದು. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಮಲ್ಟಿಪ್ಲೈ ದ ಹೋಲ್ ಇಕ್ವೇಶನ್ ಬೈ ಮೈನಸ್. ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ, ಅವಾಗ ಮೈನಸ್ ಇರೋದು ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಸ್ಕ್ವಯರ್ ಮೈನಸ್ 25x ಪ್ಲಸ್ 150 ಈಕ್ವಲ್ ಟು 0. ಈಗ ನೀವು ನೋಡ್ರಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಓಕೆ, ಆಮೇಲೆ ಅದನ್ನ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ಜಾಯ್ನ್ ಕೂಡ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.